ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಮ ಫೋಟೋಶಾಪ್ ಒಳಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಆನ್ಲೈನ್ ಮುಖಾಂತರ PSD ಫೈಲ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವ ರೀತಿ ಆನ್ಲೈನ್ ಮುಖಾಂತರ ಯಾವ ಒಂದು ವೆಬ್ಸೈಟಲ್ಲಿ ಮುಖಾಂತರ ಯಾವ ಥರ ಎಡಿಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡು ಸರ್ಚ್ ಬಾರಲ್ಲಿ ನಾವು ವೆಬ್ಸೈಟ್ ಅಡ್ರೆಸ್ಸನ್ನು ಟೈಪ್ ಮಾಡ್ಕೋಬೇಕಾಗುತ್ತೆ. ಯಾವ ವೆಬ್ಸೈಟ್ ಅನ್ನು ಫ್ರೀ PSD360.com ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಸರ್ಚ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೊದಲನೇ ಆಪ್ಷನ್ಸ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಹಲವಾರು ರೀತಿ ಒಂದಿಷ್ಟು ನೋಡ್ತಿದ್ರೆ ಹಲವಾರು ರೀತಿ ಒಂದು ಟೆಂಪ್ಲೇಟ್ಸ್ಗಳು ಇದ್ದಾವೆ, ಡಿಸೈನ್ಗಳೆಲ್ಲ ಇದ್ದಾವೆ. ಇಲ್ಲಿ ಸೈಜನ್ನು ತಗೋಬೇಕಾಗೈತೆ. ವೆಡ್ಡಿಂಗ್ ಆಲ್ಬಮ್ ಡಿಸೈನ್ ಅಂತ ಇದೆಯಲ್ಲ, ಇಲ್ಲಿ ಸೈಜ್ಗಳು ಲಭ್ಯ ಇರ್ತವೆ. ಪೇರ್ ವೆಡ್ಡಿಂಗ್ ಆಲ್ಬಮ್ ಡಿಸೈನು, ವೆಡ್ಡಿಂಗ್ ಆಲ್ಬಮ್ ಕವರ್ ಡಿಸೈನು, ವೆಡ್ಡಿಂಗ್ ಆಲ್ಬಮ್ ಡಿಸೈನ್ 12x30, ಈ ಥರ ಒಂದಿಷ್ಟು ಸೈಜ್ಗಳು ಲಭ್ಯ ಇದ್ದಾವೆ. ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕಾಗುತ್ತೋ ಆ ಒಂದು ಸೈಜಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ವೆಡ್ಡಿಂಗ್ ಆಲ್ಬಮ್ ಡಿಸೈನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು. ಓಕೆ, ಇಷ್ಟರಲ್ಲಿ ನಿಮ್ಗೆ ಯಾವುದು ಇಂಟ್ರೆಸ್ಟು ಕಾಣಿಸುತ್ತೋ ಆ ಒಂದು ಟೆಂಪ್ಲೇಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡೋಣ, ನಾನು ಈಗ ಬೇಕಾಗಿರ್ತಕ್ಕಂಥ ಯಾವ ಥರ ಒಂದು ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊತೀನಿ. ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸರಿಸದಂಗೆಲ್ಲ ಸ್ಕ್ರಾಲ್ ಡೌನ್ ಮಾಡ್ದಂಗೆಲ್ಲ ಈ ಥರ ಒಂದು ಇಂಟರ್ಫೇಸ್ಗಳು ಸಿಗ್ತವೆ. ಓಕೆ, ಇದು ಬೇಡ ಇತ್ತ ಅಂತಂದರೆ ಬೇರೆ ನೋಡ್ಕೊಳ್ಳೋಣ ಅಂತಂದರೆ ಬೇರೆ ನೋಡೋಣ ಅನಿಸುತ್ತೆ. ಓಕೆ, ಈ ಒಂದು ನೋಡೋಣ ಈ ಡಿಸೈನ್ ಇದನ್ನ. ಇದ್ರ ಮೇಲೆ ಡೌನ್ಲೋಡ್ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂತ ತಕ್ಷಣ ಡೌನ್ಲೋಡಿಂಗ್ ಆಗ್ತಾ ಇದೆ. 46 MB ಇದೆ ಇದು. ಓಕೆ, ಡೌನ್ಲೋಡಿಂಗ್ ಆಗ್ತಾ ಇದೆ. ಇನ್ನೊಂದು ಹಂಗೆ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇದೊಂದು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ, ಇದು ಒಂದು ಡೌನ್ಲೋಡಿಂಗ್ ಆಗುತ್ತದೆ. ಡೌನ್ಲೋಡ್ ಮಾಡ್ತಕ್ಕಂಥ ಒಂದು PSD ಫೈಲು ಇವಾಗ ಯಾವ ಒಂದು ಸಾಫ್ಟ್ವೇರಲ್ಲಿ ಯೂಸ್ ಮಾಡ್ಕೋಬೇಕು ಅಂತಂದರೆ CS2 ಫೋಟೋಶಾಪ್ CS2 ಅಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. CS2 ಅಲ್ಲಿ ಓಪನ್ ಮಾಡ್ತೀನಿ, ಬೇಗ ಓಪನ್ ಆಗುತ್ತೆ. 7.0 ಫೋಟೋಶಾಪಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು CS2 ಓಪನ್ ಮಾಡ್ಕೊಂಡಿದ್ದೀನಿ. CS2 ಓಪನ್ ಮಾಡಿಕೊಂಡು ನಾವು ಡೌನ್ಲೋಡ್ ಮಾಡಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ. ಅಂದರೆ PSD ಫೈಲ್ ಇದೆಯಲ್ಲ ಆ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡೋಣ. ಡೌನ್ಲೋಡಿಂಗ್ ಆಪ್ಷನ್ಸಲ್ಲಿ ಹೋಗ್ತೀನಿ. ಓಕೆ, ನಾವು ಡೌನ್ಲೋಡ್ ಮಾಡಿರ್ತಕ್ಕಂಥ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡೋಣ. ಸರಿ, ಓಕೆ ಅಂತೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಫಸ್ಟು ಲೇಯರು ಬಂದಿದ್ದಾವೆ. PSD ಫೈಲಾಗಿ ಲೇಯರ್ ಬೈ ಲೇಯರ್ ಬಂದಿದ್ದಾವೆ. ನೋಡ್ತಿದ್ರೆ ಈ ಥರ ಎಲ್ಲ ಒಂದು ಲೇಯರು. ಓಕೆ, ಈ ಒಂದು ಲೇಯರು, ಇದು ಒಂದು ಲೇಯರು, ಸೊ ಈ ಥರ ಒಂದು ಲೇಯರು, ಈ ಥರ ಒಂದು ಲೇಯರ್. ಸೊ ಈ ಥರ ಒಂದು ಲೇಯರ್ಸ್ಗಳೆಲ್ಲ ತುಂಬಾ ಒಂದು ಬ್ಯೂಟಿಫುಲ್ಲಾಗಿ ಬಂದಿದ್ದಾವೆ, ಸೂಪರಾಗಿ ಬಂದಿದ್ದಾವೆ. ಓಕೆ, ಇದರೊಳಗೆ ಫೋಟೋಸ್ ಆ್ಯಡ್ ಮಾಡೋಣ. ಬರ್ತಾವೆಲ್ಲ ನೋಡೋಣ ಅನ್ಸುತ್ತೆ. ಈ ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ನೀವುಗಳು ಸಮೇತ ಕರೆಕ್ಟಾಗಿ ಬಂದಿದ್ದಾವೆ. ಓಕೆ, ಸ್ವಲ್ಪ ಸರಿಸ್ಕೊಳ್ಳೋಣ ಬೇಕಿದ್ರೆ ಅಂತಂದರೆ. ಓಕೆ, ಇಷ್ಟರಲ್ಲಿ ಓಕೆ ಫೋಟೋಸ್ಗಳು ಆ್ಯಡ್ ಮಾಡೋಣ. ಓಕೆ, ಒಂದಿಷ್ಟು ಫೋಟೋಸ್ಗಳಲ್ಲಿ ತೊಗೊಂಡಿದ್ದೀನಿ, ಇದರೊಳಗೆ ಆ್ಯಡ್ ಮಾಡೋಣ ಒಂದು ಫೋಟೋಸ್ಗಳನ್ನು. ಇಲ್ಲಿ ಬೇರೆ ಒಂದು ಫೋಟೋನ ಆ್ಯಡ್ ಮಾಡೋಣ. ಯಾವ ಒಂದು ಫೋಟೋ ಬೇಕಾಗುತ್ತೆ ಅಂದರೆ ಇಲ್ಲಿ ಈ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ. ಓಕೆ, ತಗೊಂಬಂದಿದ್ದೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ. ಮ್ಯಾಜಿಕ್ ಟೂಲ್ ತೊಗೊಂಡಿದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ಈ ಒಂದು ಫೋಟೋಕ್ಕೆ ಬನ್ನಿ. ಕಂಟ್ರೋಲ್ A, ಕಂಟ್ರೋಲ್ C, ಕಂಟ್ರೋಲ್ W, ಕಂಟ್ರೋಲ್ V ಆಯಿತಾ. ಈ ಒಂದು ಫೋಟೋ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಗಿದೆ. ಕಂಟ್ರೋಲ್ T ಹೊಡೆದು
ಮೆಜರ್ಮೆಂಟು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ ಥರ. ಎಂಟರ್. ಕಂಟ್ರೋಲ್ ಆಲ್ಟ್ ಜಿ ಹೊಡೀರಿ, ಅದರೊಳಗೆ ಆ್ಯಡ್ ಆಗುತ್ತೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇರ್ತಾ ಫೋಟೋ ಅಷ್ಟನ್ನು ಇಲ್ಲಿ ತಗೊಂಬಿಡ್ಬೋದು ಈ ಥರ. ಓಕೆ ಇಷ್ಟಿರಲಿ ಸಾಕು. ಇಲ್ಲಿ ಅಷ್ಟನ್ನು ಸೆಲೆಕ್ಷನ್ ಮಾಡ್ಕೊಂಬಿಡೋಣ ಅನ್ಸುತ್ತೆ. ಈ 3 ಲೇಯರ್ನ ಕಂಟ್ರೋಲಿ ಮರ್ಜ್ ಮಾಡ್ಕೊಂಬಿಡೋಣ. 3 ಲೇಯರ್ ಮರ್ಜ್ ಆಯ್ತಿದೆ. ಓಕೆ, ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. 3 ಲೇಯರ್. ಓಕೆ, 3 ಲೇಯರ್ ಮರ್ಜ್ ಮಾಡ್ಕೊಂಡು ಇವಾಗ ಯಾವ ಒಂದು ಫೋಟೋ ಹಾಕೋಣ ಅಂತಂದರೆ ಇಲ್ಲಿ ಈ ಒಂದು ಫೋಟೋ ಇದರೊಳಗೆ ಹಾಕೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ, ಎಂಟರ್. ಕಂಟ್ರೋಲ್ ಆಲ್ಟ್ ಜಿ ಹೊಡೀರಿ, ಅದರೊಳಗೆ ಆ್ಯಡ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಬಿಡಿ ಈ ಥರ. ಇಲ್ಲಿ ಬೇರೆ ಒಂದು ಫೋಟೋ ಬೇಕಿತ್ತು ಅಂತಂದರೆ ಆ್ಯಡ್ ಮಾಡೋಣ. ಬೇರೆ ಯಾವ್ದು ಫೋಟೋ ಹಾಕೋಣ ಅಂತಂದರೆ ಈ ಒಂದು ಫೋಟೋ ಇದರೊಳಗೆ ಹಾಕೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ, ಎಂಟರ್. ಕಂಟ್ರೋಲ್ ಆಲ್ಟ್ ಜಿ ಹೊಡೀರಿ, ಅದರೊಳಗೆ ಆ್ಯಡ್ ಆಗುತ್ತೆ. ಇಲ್ಲಿ ಬೇರೆ ಒಂದು ಫೋಟೋಸ್ ಆ್ಯಡ್ ಮಾಡ್ತೀನಿ. ಇನ್ನೂ ಬೇರೆ ಅಂತಂದರೆ ಈ ಫೋಟೋ ಬೇಕಿತ್ತು ಅಂತಂದರೆ ಇಟ್ಕೊಳ್ಳಿ, ಬೇಡ ಇತ್ತಂದರೆ ರಿಮೂವ್ ಮಾಡ್ಕೊಂಬಿಡಿ, ತೆಗೆದುಕೊಳ್ಳೋಣ. ಈ ಫೋಟೋ ಬೇಡ, ನಮಗೆ ಅವಶ್ಯಕತೆನೇ ಇಲ್ಲ, ಡಿಲೀಟ್ ಮಾಡ್ಕೊಂಬಿಡೋಣ. ಡೆಲೀಟ್ ಲೇಯರ್. ಓಕೆ, ಆ ಒಂದು ಜಾಗಕ್ಕೆ ಈ ಒಂದು ಫೋಟೋನ ಆ್ಯಡ್ ಮಾಡೋಣ. ಇದರೊಳಗೆ ಇನ್ನೊಂದು ಬೇರೆ ಫೋಟೋ ಹಾಕೋಣ. ಈ ಒಂದು ಫೋಟೋನ ಇದರೊಳಗೆ ಹಾಕೋಣ. ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಓಕೆ, ಇಲ್ಲಿ ತಗೊಂಬರ್ರಿ. ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಎಂಟರ್. ಕಂಟ್ರೋಲ್ ಆಲ್ಟ್ ಜಿ ಹೊಡೀರಿ, ಅದರೊಳಗೆ ಆ್ಯಡ್ ಆಗುತ್ತೆ. ಸೊ ಈ ಥರ. ಓಕೆ, ಮ್ಯಾಜಿಕ್ ಟೂಲ್ ತೊಗೊಳ್ಳಿ, ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಯಾವ ಒಂದು ಫೋಟೋ ಬೇಕಾಗಿರುತ್ತೋ ಆ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ವಿ. ಓಕೆ, ಕಂಟ್ರೋಲ್ ಆಲ್ಟ್ ಜಿ ಹೊಡೀರಿ, ಅದರೊಳಗೆ ಆ್ಯಡ್ ಆಗುತ್ತೆ. ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಎಂಟರ್. ಸೊ ಇಲ್ಲಿ ನೋಡ್ತಿದ್ರೆ ಈ ಥರ ಒಂದು ಡಿಸೈನ್ ಮಾಡ್ಕೋಬೋದು. ಓಕೆ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.